ಸಿಂಗಲ್ ಆಗಿ ನಾನು, ಅದರಲ್ಲೂ ವೈವಾಹಿಕ ಜೀವನದಲ್ಲಿ ಇರೋರಿಗೆ ದತ್ತು ಸಿಗೋದು ತುಂಬ ಸುಲಭ. ಯಾವಾಗ ಸುಷ್ಮಿತಾ ಸೇನ್ ನಿಮಗೆ ಜ್ಞಾಪಕ ಇದೆಯಾ, ಹೌ ಮಚ್ ಶಿ ಫಾಟ್, ಆಮೇಲೆ ಕೊನೆಯಲ್ಲಿ ಯಾವುದೋ ಒಂದು ಮಿಷನರಿ ಇದ್ರಲ್ಲಿ ಹೋಗಿ ಅಲ್ಲಿ ಯಾವುದೋ ಒಂದು ಅವರಿಂದ ಇದು ಪಡೆದು ಅಥಾರಿಟಿ ಪಡೆದು ಆಮೇಲೆ ಸುಪ್ರೀಂ ಕೋರ್ಟ್ ತನಕ ಹೋದ್ರು ಅವರು. ಹೌದು, ಬಟ್ ಫೈನಲಿ ಶಿ ವನ್ ದ ಕೇಸ್. ಇಟ್ಸ್ ನಾಟ್ ಅಂದರೆ ಲೀಗಲ್ ಆಗಿ ಇನ್ನೂ ಅದನ್ನು ಓಪನ್ ಮಾಡಿಲ್ಲ. ಅಂದರೆ ಯಾರು ನಾವು ವೈವಾಹಿಕ ಸಂಬಂಧದಲ್ಲಿರಲ್ಲ, ಗಂಡಸರಿಗಂತೂ ಸಿಗೋದೇ ಇಲ್ಲ ಅಡಾಪ್ಟೇಷನ್ಗೆ. ಹೆಂಗಸರಿಗೆ ಅಟ್ಲೀಸ್ಟ್ ಅಡಾಪ್ಷನ್ ಸಿಗತ್ತೆ, ಆದರೆ ಸಿಂಗಲ್ ವುಮನ್ನಿಗೆ ಇಟ್ ಈಸ್ ಲಾಟ್ ಮೋರ್ ಡಿಫಿಕಲ್ಟ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಆರ್ ಮಚ್ ಮೋರ್ ಹೈಯರ್. ಈಗ ಯಾವುದೋ ಒಬ್ಬ ಇಂಡಿಪೆಂಡೆಂಟ್ ಹೆಣ್ಣುಮಗಳು, ನನಗೂ ಮದುವೆ ಬೇಡ, ಬಟ್ ನಾನು ತಾಯ್ತನದ ಸುಖ ಅನುಭವಿಸ್ಬೇಕು ಅಂದ್ಕೊಳ್ಳೋಳಿಗೆ ನೀವು ತಿಳ್ಕೊಂಡ ಹಾಗೆ ಕಾನೂನಿನಲ್ಲಿ ಏನೇನಿದೆ, ಏನು ರಕ್ಷಣೆ ಇದೆ? ಒಂದು 15 ವರ್ಷದ ಹಿಂದೆ ನಮ್ಮಲ್ಲಿ IVF ಸೆಂಟರ್ಸ್ ಅನ್ನೋ ಅಂಥದ್ದು ಫೇಕ್ ಡಾಕ್ಟರ್ಸು ಒಂದು ಮತ್ತು ಸ್ಪೆಕ್ಯುಲೇಷನ್ಸ್ ಇರೋವಂಥದ್ದು, ನಿಜವಾಗಿ ಆ ಡೋನರು ವುಮನ್ ಆಗಲಿ ಅಥವಾ ಹೆಣ್ಣು ಡೋನರ್ ಆಗಿರಬಹುದು ಅಥವಾ ಗಂಡು ಡೋನರ್ ಆಗಿರ್ಬೋದು, ಪೇಷಂಟಿಗೆ ಹೇಗೆ ರಿಕ್ವೈರ್ಮೆಂಟ್ ಇರುತ್ತೋ ಹಾಗೆ ಅವ್ರದ್ದೆಲ್ಲ ಸರಿಯಾದ ಕ್ವಾಲಿಟಿ ಚೆಕ್ ಆಗ್ತಾಯಿತ್ತೋ ಅದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಆವಾಗ. ಆಮೇಲೆ ನಮ್ಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರಲ್ಲಿ ಒಂದಿಬ್ಬರು ಆಗಲೇ ಅರೆಸ್ಟು ಆಗಿ ಜೈಲಿಗೆ ಹೋಗಿರೋದಂಥದ್ದು ನಮಗಿದೆ. ಇದೆಲ್ಲ ಇರುವಾಗ ಮೋಸ್ಟ್ಲಿ ಇಷ್ಟೊಂದು ಭರವಸೆ ಕೊಡೋಕ್ಕಾಗ್ತಾ ಇರಲಿಲ್ವೇನೋ. ತದನಂತರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಸರ್ಕಾರ ಸಾಕಷ್ಟು ನಿಯಮಾವಳಿಯನ್ನು ತಂದಿದೆ. ನಿಯಮಾವಳಿ ಯಾರಿಗೆ ತಂದಿದೆ? ಪಡ್ಕೊಳ್ಳೋರಿಗಿಂತ ಹೆಚ್ಚಾಗಿ ನಾನು ಡೋನರ್ನ ತಗೊಳ್ತಾ ಇದ್ದೀನಿ ಅಥವಾ ಐ ವಾಂಟ್ ಟು ಅಂಡರ್ಗೋ ದಿಸ್ ಟ್ರೀಟ್ಮೆಂಟ್ ಅನ್ನುವಾಗ ನಾನು ಯಾವ ನಿಯಮಾವಳಿಯಲ್ಲಿ ಬರಬೇಕು ಅಂತ ಹೇಳಿ ಆ ವೈದ್ಯಕೀಯ ಇದಕ್ಕೆ ಎಸ್ಟಾಬ್ಲಿಷ್ಮೆಂಟಿಗೆ ದೇ ಹ್ಯಾವ್ ಗಿವನ್ ಅ ಪ್ರಾಪರ್ ಒಂದು ಇದು ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಲೀಗಲಿ ದೇ ಡಾಕ್ಯುಮೆಂಟೆಡ್ ಇನ್ಸ್ಟ್ರಕ್ಷನ್ಸ್ ಆರ್ ಗಿವನ್ ವಿಚ್ ಇಸ್ ಆಥರೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ ಸೆಲ್ಫ್. ಆಯಿತಾ? ಅದನ್ನು ಅದು ಕೊಟ್ಟಿದೆ, ನಿಯಮಾವಳಿಯನ್ನು ಕೊಟ್ಟಿದೆ. ಯಾವ್ಯಾವ ನಿಯಮಾವಳಿ ಇರಬಹುದು? ಒಂದು, ಹೌ ಡು ಯು ಗೋ ಫಾರ್ ಅ ಡೋನರ್, ಈ ಥರದ್ದು. ಅಥವಾ ನಿಮಗೆ ಡಾಕ್ಟರ್ ಏನು ಯಾವ ರೀತಿಯಲ್ಲಿ ನಿಮಗೆ ಹೇಗೆ ನಿಮ್ಮನ್ನು ಟ್ರೀಟ್ ಮಾಡಬೇಕು ಒಂದು. ಇನ್ನೊಂದು ಪ್ರಾಬಬ್ಲಿ ದೇ ವಿಲ್ ಆಲ್ಸೋ ಚೆಕ್ ದಿ ಎಸ್ಟಾಬ್ಲಿಷ್ಮೆಂಟ್ ಇಟ್ ಸೆಲ್ಫ್. ಅದರ ಅಥೆಂಟಿಕೇಷನನ್ನು ಸರ್ಕಾರ ಚೆಕ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ ವಯಸ್ಸಿನ ಮಿತಿ ಬಗ್ಗೆ ನಿಮ್ಗೆ ಅಸಮಾಧಾನ ಇದೆ? ಹಾಂ, ವಯಸ್ಸಿನ ಮಿತಿ ಬಗ್ಗೆ ಅಸಮಾಧಾನ. ಯಾಕಂದರೆ 40ರಿಂದ 50 ವಯೋಮಿತಿ ಮಾಡಿದ್ದಾರೆ. 40 ಐ ಫೀಲ್ ಇಟ್ ಇಸ್ ಆಲ್ರೆಡಿ ಲೇಟ್ ಅ ಲಿಟಲ್ ಬಿಟ್ ಫಾರ್ ವುಮನ್. ನಿಮಗೆ ನಿಮ್ಮ ಪ್ರಕಾರ ಎಷ್ಟು ವಯೋಮಿತಿ ಇರಬೇಕು? ಇನ್ನೊಂದು 5 ವರ್ಷ ಆದರೂ ಕಮ್ಮಿ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ 35ರಿಂದ ಮಾಡಿದ್ರೆ 45 ನಂತರ 40 ಆಗಿದೆ ಅಂತ ಹೇಳಿದ್ರೆ, ಆ್ಯಂಡ್ ಡೋನರ್ಗೂ ಅವರು ದೇ ಡೋಂಟ್ ಸಜೆಸ್ಟ್ ಬಿಯಾಂಡ್ 30-35 ಮೇಲೆ ಅವರು ಡೋನರ್ನೆಲ್ಲ, ಯಾಕಂದರೆ ಹೆಲ್ದಿನೇ ಇರಲ್ಲ ಅಂತ ಹೇಳ್ತಿದ್ದಾರೆ ಅವ್ರು ಆಗಲೇ. ಔಟ್ ಆಫ್ 10 ಪೀಪಲ್, ಹೆಣ್ಮಕ್ಳಿಗೂ ಅಷ್ಟೇ ಗಂಡು ಮಕ್ಕಳಿಗೂ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.